ಚಳ್ಳಕೆರೆ ನಗರದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಸಭಾಂಗಣದಲ್ಲಿ ಅಕ್ಷರದಾಸೋಹ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಬಿಸಿಯೂಟ ತಯಾರಕರಿಗೆ ಆಯೋಜಿಸಿದ್ದ ತರಬೇತಿ ಕಾರ್ಯಕ್ರಮಕ್ಕೆ ಶಾಸಕ ಟಿ ರಘುಮೂರ್ತಿ ಚಾಲನೆ ನೀಡಿ ಮಾತನಾಡಿದರು. ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ 1ರಿಂದ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳ ಹಾಜರಾತಿ ಹೆಚ್ಚಿಸಲು ಸರ್ಕಾರ ಮಕ್ಕಳು ಹಸಿವು ಹಾಗೂ ಅಪೌಷ್ಟಿಕತೆಯಿಂದ ಬಳಲಬಾರದು ಎಂದು ಹಾಲು, ಮೊಟ್ಟೆ, ರಾಗಿ ಮಾಲ್ಟ್, ಬಿಸಿಯೂಟ ನೀಡುತ್ತಿದ್ದು, ಅಡುಗೆ ಮಾಡುವ ಸಿಬ್ಬಂದಿ ಅಡುಗೆ ಕೊಠಡಿ ಸ್ವಚ್ಛತೆ ಕಾಪಾಡುವ ಜೊತೆಗೆ ರುಚಿಯಾಗಿ ಅಡುಗೆ ತಯಾರಿಸಿ ಬಡಿಸುವಂತೆ ತಿಳಿಸಿದರು. ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಅಕ್ಷರದಾಸೋಹ ಸಹಾಯಕ ನಿರ್ದೇಶಕ ಮಂಜುನಾಥ್ ಮಾತನಾಡಿದರು. ಗ್ಯಾರಂಟಿ ಅನುಷ್ಠಾನ ತಾಲೂಕು ಸಮಿತಿ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಭಾಗಿಯಾಗಿದ್ದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. 93 ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಿಮಗೆ ಶುಚಿತ್ವದ ಬಗ್ಗೆ, ಜೊತೆಗೆ ಯಾವ ರೀತಿಯಾಗಿ ಅಡುಗೆ ಮಾಡಬೇಕು, ಯಾವ ರೀತಿಯಾಗಿ ನಾವು ಕಾರ್ಯನಿರ್ವಹಿಸಬೇಕಂತ ಹೇಳಿ ನಿಮಗೆ ಕಾರ್ಯಾಗಾರ ಶಿಬಿರ ಮಾಡಿದ್ದಾರೆ. ಅದನ್ನೆಲ್ಲ ಕೇಳ್ಕೊಂಡಿದ್ದೆ. ಅದೆಲ್ಲ ಬಿಟ್ಬಿಡ್ಲಿ ಸರ್, ಅದ್ರ ಬಗ್ಗೆ ಹೇಳಕ್ ಹೋಗ್ಬೇಡ್ರಿ. ಎಲ್ಲ ಹೇಳ್ಬೇಕು, ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಸುಮಾರು ಇದರಲ್ಲಿ 15 ವರ್ಷದವರು ಬಹಳಷ್ಟು ಎಷ್ಟು ಜನ ಕೈ ಎತ್ತರಿ. 2000 ಸರ್ಕಾರ ಈಗ ಮಾರ್ಚ್ 2022 ಮಾರ್ಚ್ 31, 2022ಕ್ಕೆ ಯಾರೆಲ್ಲ 60 ವರ್ಷ ನಂತರ ನಿವೃತ್ತರಾಗ್ತಾರೆ ಅವರಿಗೆ ಇಡಗಂಟು ಎಷ್ಟು 40,000 ಕೊಟ್ಟಿರ್ತಾರೆ. 15 ವರ್ಷ ಆಗಿರ್ಬೇಕು ಅವರಿಗೆ. ಜೊತೆಗೆ ಕನಿಷ್ಠ 5 ವರ್ಷ ಆದವರಿಗೂ ಕೂಡ 30,000 ಕೊಡ್ತಾರೆ. ಅಂದ್ರೆ ಇದು ಇರ್ಲಿ ಅಂದ್ರೆ ಬಹಳ ದೊಡ್ಡದಲ್ಲ. ಅಂದ್ರೆ ನಿಮ್ಗೆ ಇವಾಗ ಏನು ಶಿವರುದ್ರಣ್ಣವರು, ನಮ್ಮ ಸುರೇಶ್ ಅವರು ಎಲ್ಲ ನಿಮ್ಮ ತರಬೇತಿ ಬಗ್ಗೆ ಹೇಳಿದ್ರು. ನೀವು ಯಾವ ರೀತಿಯಾಗಿ ಕೆಲಸ ಮಾಡ್ತೀರಿ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ನಿಮ್ಮಿಂದ ಏನು ಉಪಯೋಗ, ಯಾವ ರೀತಿಯಾಗಿ ಕಷ್ಟಪಟ್ಟು ಮಾಡ್ತೀರಾ ಅಂತ ಎಲ್ಲ ಸುರೇಶ್ ಅವರು ಹೇಳಿದ್ರು.